ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ 3 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ. ಅಧಿಕಾರಿ ವಾಸಂತಿ ಅಮರ್ ಮನೆ ಮೇಲೆ ಲೋಕ ರೇಡ್ ಮಾಡಿದೆ. ನೋಡಿ, ವಾಸಂತಿ ಅಮರ್ ಅಂದ ತಕ್ಷಣ ನಮಗೆ ನೆನಪಾಗುತ್ತೆ. ಕಳೆದ 6 ದಿನಗಳ ಹಿಂದೆಯಷ್ಟೇ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಆಕೆ 100 ಕೋಟಿ ಹಗರಣವನ್ನ ಮಾಡಿದ್ದಾರೆ ಅಂತ ಹೇಳಿ ಆಕೆಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ವಾಸಂತಿ ಅಮರ್ KRIDA ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಆಗಿದ್ದಾರೆ. ಆರ್ಟಿ ನಗರದ ಬಳಿಯಲ್ಲಿರುವ ವಾಸಂತಿ ಅಮರ್ ನಿವಾಸ, ಈ ನಿವಾಸದಲ್ಲಿ ಮಹತ್ವದ ದಾಖಲೆಗಳನ್ನ ಈಗಾಗಲೇ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. IAS ಅಧಿಕಾರಿ ವಾಸಂತಿ ಅಮರ್ ವಿರುದ್ಧ ಕಳೆದ 1 ವಾರದ ಹಿಂದೆಯಷ್ಟೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಸರ್ಕಾರಿ ಜಮೀನಿಗೆ ನಿಯಮ ಬಾಹಿರವಾಗಿ ಆದೇಶ ಹೊರಡಿಸಿದ ಆರೋಪದ ಅಡಿ IAS ಅಧಿಕಾರಿ ವಾಸಂತಿ ಅಮರ್ ವಿರುದ್ಧ ಹಲಸೂರು ಗೇಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಳೆದ ವಾರವಷ್ಟೇ, 1 ವಾರ ಅಷ್ಟೇ ಆಗಿದೆ. ಇದೀಗ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಇದು ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ವರದಿ. ಯಾವಾಗ ವರದಿ ಬಿತ್ತರ ಆಯಿತು, ಲೋಕಾಯುಕ್ತ ಅಧಿಕಾರಿಗಳು ಫೀಲ್ಡ್ಗಿಳಿದು ಇದೀಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ವಾಸಂತಿ ಅವರ ವಿರುದ್ಧ ಸಾಕಷ್ಟು ದೂರುಗಳು ಕೂಡ ಕೇಳಿ ಬಂದಿದ್ವು. EP ಕೇಳಿಸ್ತಿಲ್ಲ ಮಾರಾಯ. ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗೂ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಬಾಗ್ಲಿ ಮಾರುತಿ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಒಂದ್ ಕಡೆ ವಾಸಂತಿ ಅವರಿಗೂ ಕೂಡ ಅಧಿಕಾರಿಗಳು ಬೇಗ್ ಶಾಕ್ ಕೊಟ್ಟಿದ್ದಾರೆ. ಇದೀಗ ಅಸಿಸ್ಟೆಂಟ್ ಡೈರೆಕ್ಟರ್ ಬಾಗ್ಲಿ ಮಾರುತಿ ಮನೆ ಮೇಲೆ ದಾಳಿಯಾಗಿದೆ. ರಾಮಮೂರ್ತಿ ನಗರದ ಕಲ್ಯಾಣ ನಗರದಲ್ಲಿರುವಂತಹ ನಿವಾಸ, CV ರಾಮನ್ ನಗರದ BBMP EE ಯರ್ರಪ್ಪ ರೆಡ್ಡಿಗೂ ಶಾಕ್ ಕೊಟ್ಟಿದೆ. ಈ ಹಿಂದೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಂತಹ ಯರ್ರಪ್ಪ ರೆಡ್ಡಿ 10 ಲಕ್ಷ ರೂಪಾಯಿ ಲಂಚ ಪಡಿತಾ ಇದ್ದಾಗಲೇ ಲಾಕ್ ಆಗಿದ್ದಂತಹ ಯರ್ರಪ್ಪ ರೆಡ್ಡಿ ಕೇಸಿನ ಮುಂದುವರಿದ ಭಾಗವೇ ಈ ಲೋಕ ದಾಳಿ ಅಂತ ಕೂಡ ಹೇಳಲಾಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ದಾಳಿಯನ್ನ ಮುಂದುವರಿಸಿದ್ದಾರೆ ಲೋಕ ಅಧಿಕಾರಿಗಳು. 60 ಮಂದಿ ಲೋಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯಿಂದ ದಾಳಿಯನ್ನ ಮುಂದುವರಿಸಲಾಗಿದೆ. ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಶಾಕ್ ಕೊಟ್ಟಿದ್ದಾರೆ. IAS ಸೇರಿ 3 ಅಧಿಕಾರಿಗಳ ಮನೆ ಮೇಲೆ ಲೋಕ ದಾಳಿ ಮಾಡಿದೆ. RT ನಗರದಲ್ಲಿರುವಂತಹ ಹಿರಿಯ IAS ಅಧಿಕಾರಿ ವಾಸಂತಿ ಅಮರ್ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಸರ್ಕಾರಿ ಜಮೀನು ಅಕ್ರಮವಾಗಿ ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡಿದಂತಹ ಆರೋಪ ಕೂಡ ಆಕೆಯ ವಿರುದ್ಧ ಕೇಳಿ ಬರ್ತಾ ಇತ್ತು. ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಕೂಡ ಬ್ರೇಕ್ ಮಾಡಿತ್ತು. ಇದೀಗ ಗ್ಯಾರಂಟಿ ನ್ಯೂಸ್ ಸುದ್ದಿ ಬ್ರೇಕ್ ಬೆನ್ನಲ್ಲೇ IAS ಅಧಿಕಾರಿ ಮನೆ ಮೇಲೆ ದಾಳಿಯಾಗಿದೆ. ವಾಸಂತಿ ಅಮರ್ ಬೆಂಗಳೂರು ನಗರ ವಿಶೇಷ DC ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಸದ್ಯ ಇವರ ಮನೆಯಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. 2 ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ. ಬರೀ ಬೆಂಗಳೂರಿನಲ್ಲಷ್ಟೇ ದಾಳಿ ಆಗಿಲ್ಲ,
ಮೈಸೂರಿನಲ್ಲೂ ಕೂಡ ಇಬ್ಬರು ಅಧಿಕಾರಿಗಳ ಮನೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿರುವಂತಹ ಪಾಲಿಕೆ ಉಪವಿಭಾಗಾಧಿಕಾರಿ ವೆಂಕಟರಾಮ್ ಮನೆ ಮೇಲೂ ಕೂಡ ದಾಳಿಯಾಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬರೀ ಬೆಂಗಳೂರಿನಲ್ಲಿ ಮಾತ್ರ ದಾಳಿಯಲ್ಲ, ಮೈಸೂರು, ಬಳ್ಳಾರಿ ಹಲವು ಕಡೆ ದಾಳಿಯನ್ನ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕರ್ನಾಟಕದ ಹಲವು ಕಡೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿ ಮಾಡಿದೆ. ಆದಾಯಕ್ಕೂ ಮೀರಿ ಗಳಿಕೆ ಮಾಡಿದಂತಹ ಆರೋಪದ ಅಡಿ ಇದೀಗ ದಾಳಿಯನ್ನ ಮಾಡಿದೆ ಲೋಕಾಯುಕ್ತ. ಎಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಆದಾಯಕ್ಕೂ ಮೀರಿ ಗಳಿಕೆ ಮಾಡಿರುವಂತಹ ಗಂಭೀರ ಆರೋಪದ ಕೇಳಿಬಂದ ನಂತರ ಇದೀಗ ಲೋಕಾಯುಕ್ತ ದಾಳಿ ಮಾಡಿದೆ. ಎಲ್ಲೆಲ್ಲಿ ದಾಳಿ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿ ಇವತ್ತು ಬೆಳಗ್ಗೆ ಶಾಕ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನ 3 ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯನ್ನ ಮಾಡಿದರೆ, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ದಾಳಿಯನ್ನ ಮಾಡಿ ಸಾಕಷ್ಟು ಮಾಹಿತಿಯನ್ನ ಕಿರುಕುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನ KRID ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಆಗಿರುವಂತಹ ವಾಸಂತಿ ಅಮರ್ ಏನಿದ್ದಾರೆ, ಅವರ ಒಂದು RT ನಗರದ ಬಳಿ ಇರುವಂತ ಅವರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಅದೇ ರೀತಿಯಾಗಿ ನಗರಾಭಿವೃದ್ಧಿ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಬಾಗ್ಲಿ ಮಾರುತಿ ಏನಿದ್ದಾರೆ, ಅವರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಅವರ ಮನೆ ಕೂಡ ರಾಮಮೂರ್ತಿ ನಗರದ ಕಲ್ಯಾಣ ನಗರದಲ್ಲಿ ಇರುವಂತದ್ದು. ಹೀಗಾಗಿ ಅದ್ರ ಜೊತೆಗೆ CV ರಾಮನ್ ನಗರ ಏನಿದೆ, BBMP E ಯರಪ್ಪ ರೆಡ್ಡಿ ಅವರ ಮನೆ ಮೇಲೆ ಒಟ್ಟು 3 ಜನ ಅಧಿಕಾರಿಗಳ ಬೆಂಗಳೂರಿನ ನಿವಾಸಗಳ ಮೇಲೆ ದಾಳಿಯನ್ನ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಸಾಕಷ್ಟು ದಾಖಲೆಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಯರಪ್ಪ ರೆಡ್ಡಿ ಏನಿದ್ದಾರೆ, ಈ ಹಿಂದೆ ಕೂಡ 10 ಲಕ್ಷ ಹಣವನ್ನ ಪಡೆಯುವಂತ ಸಂದರ್ಭದಲ್ಲಿ ಕೂಡ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಅವರ ಒಂದು ಬಳಿ ತಗೋತಾ ಇದ್ದಂತಹ 10 ಲಕ್ಷ ಸೇರಿದಂತ ಅವರನ್ನು ಕೂಡ ಎಂಕ್ವೈರಿ ಮಾಡಿ ಲಾಕ್ ಅನ್ನು ಕೂಡ ಮಾಡಿದ್ರು. ಅದರ ಒಂದು ಮುಂದುವರೆದ ಭಾಗವಾಗಿ ಇವತ್ತು ಲೋಕಾಧಿಕಾರಿಗಳು ಕೂಡ ಸಾಕಷ್ಟು ಮಾಹಿತಿಯ ಆಧಾರದ ಮೇಲೆ ಮತ್ತೆ ದಾಳಿಯನ್ನ ಮಾಡಿದರೆ ಸತತ ಬೆಳಗ್ಗೆ 6 ಗಂಟೆಯಿಂದ ಕೂಡ ಈ ಒಂದು ದಾಳಿ ಕೂಡ ಮುಂದುವರೆದಿದೆ. 60ಕ್ಕೂ ಹೆಚ್ಚು ಅಧಿಕಾರಿಗಳು ಈ ಒಂದು ದಾಳಿಯಲ್ಲಿ ಪಾತ್ರವನ್ನು ವಹಿಸಿದ್ರೆ, ಅದು ಕೂಡ ಬೆಂಗಳೂರು ಸೇರಿದಂತೆ 3 ಕಡೆ ಆಯ್ತು. ಅಂದ್ರೆ ಇನ್ನು ಮಡಿಕೇರಿಯಲ್ಲಿ ಕೂಡ ಅದೇ ರೀತಿ ಮೈಸೂರು ಸಿಟಿ, ತುಮಕೂರು, ಕಲಬುರಗಿ, ಕೊಪ್ಪಳ ಸೇರಿದಂತೆ ಒಟ್ಟು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಭ್ರಷ್ಟ ಅಧಿಕಾರಿಗಳ ಬೇಟೆಯನ್ನ ಆಡ್ತಾ ಇದ್ರೆ. ಜೊತೆಗೆ ಸಾಕಷ್ಟು ಮಾಹಿತಿ ಕೂಡ ಸಿಕ್ಕಿದೆ, ದಾಖಲೆಗಳು ಕೂಡ ಸಿಕ್ಕಿದೆ, ಕೆಲವೊಂದಷ್ಟು ಬೇನಾಮಿ ಆಸ್ತಿಗಳ ಪತ್ರಗಳು ಕೂಡ ಸಿಕ್ಕಿದೆ. ಅದೇ ರೀತಿಯಾಗಿ ಚಿನ್ನಾಭರಣ ಆಗಿರ್ಬೋದು, ಬೆಳೆಯ ವಸ್ತುಗಳಾಗಿರ್ಬೋದು ಎಲ್ಲ ಕೂಡ ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ತನಿಖೆನ ಮುಂದುವರೆಸಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನ ಕೂಡ ಪಡ್ಕೊಂತಾ ಇದ್ದಾರೆ. ಜೊತೆಗೆ ಯಾರ್ಯಾರು ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಹಣವನ್ನ ಸಂಪಾದನೆ ಮಾಡಿದ್ರು, ಅದಕ್ಕೆ ಬೇಕಾದಂತ ಎಲ್ಲಾ ಸಾಕ್ಷಿಗಳು ಕೂಡ ಸಿಕ್ಕಿದೆ ಅನ್ನೋದು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಂದ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ತನಿಖೆಯನ್ನು ಕೂಡ ಮತ್ತಷ್ಟು ಮುಂದುವರಿಸುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿರುವಂತದ್ದು. ರಮ್ಯಾ. ರೈಟ್ ಗೌಡ್ರೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.